ಆ ಥರ ಏನೂ ಅನ್ಕೊಂಡೇ ಇರಲಿಲ್ಲ. ನಾನು ಹೇಳಿದ್ನಲ್ಲ. ನನ್ಗನ್ಸಿದ್ದು ನಾನು ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ನಾನು ಓದಿರೋದು ಫ್ಯಾಬ್ರಿಕೇಷನ್ ಟೆಕ್ನಾಲಜಿ. ಸೊ ನನಗೆ ನಿಫ್ಟ್ ಮಾಡಬೇಕು ಅಂತ ಇತ್ತು. ಅದರಲ್ಲೇ ಏನಾದರೂ ಮಾಡೋಣ ಅಂತ. ಮುಂಬೈಗೆ ಹೋಗಿಬಿಡಬೇಕು. ಮುಂಬೈನಲ್ಲಿ ಅದು ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ. ಅದನ್ನ ಬರಿಬೇಕು. ನಾನು ಅಲ್ಲಿ ಸೆಟ್ಲ್ ಆಗಬೇಕು. ಅದರಲ್ಲೇ ಏನಾದರೂ ಮಾಡಬೇಕು ಅಂತ. ಅದಕ್ಕೋಸ್ಕರ ಅಂತ ನಾನು ಬೆಂಗಳೂರಿಗೆ ಬಂದಿದ್ದೆ ಆ್ಯಕ್ಚುಲಿ ನಾನು. ಸೊ ಅಲ್ಲಿಂದ ನನಗೆ ಈ ಕಡೆ ಏನು ದಾರಿ ಸಿಕ್ತೆ ಹೊರತು ನಾನು ಈ ಥರ ಸಿನಿಮಾದಲ್ಲಿ ಮಾಡ್ತೀನಿ ಅಂತ ಕನ್ಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ನಾನು. ಸುಮ್ಮನೆ ಬಂದೆ. ನಿಜ ಹೇಳ್ಬೇಕಂದ್ರೆ ನಾನು ಫಸ್ಟ್ ಸಿನಿಮಾ ಮಾಡುವಾಗ ನನಗೊಂದು ಫೋಟೋಶೂಟ್ ಕೂಡ ಆಗಿರಲಿಲ್ಲ. ನನಗೆ ಅದ್ರ ಬಗ್ಗೆ ಏನೂ ಸೀರಿಯಸ್ನೆಸ್ಸೂ ಇರಲಿಲ್ಲ. ಸಿನಿಮಾ ಮಾಡಾದ್ಮೇಲೂ ಕೂಡ ಸೀರಿಯಸ್ನೆಸ್ ಇರಲಿಲ್ಲ. ನನಗೆ ತಲೆನಲ್ಲೆಲ್ಲ ಇದ್ದಿದ್ದು ನಾನು ಇದನ್ನ ಓದಬೇಕು. ಹೇಗಿರುತ್ತೆ ಅಂದರೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಓದಿಗೆ ತುಂಬ ಮಹತ್ವ ಕೊಡ್ತಾರೆ. ಯಾಕಂದರೆ ನಮಗೇನು ಹಿಂದೆ ಮುಂದೆ ಇರಲ್ಲ. ಜನರಲ್ ಕೆಟಗರಿ ಅವರಿಗೆ ಯಾವುದೇ ರೀತಿಯ ಏನು ಫೆಸಿಲಿಟೀಸ್ ಇರಲ್ಲ. ಹೇಗಿರುತ್ತೆ ಅಂದರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂದರೆ ನಮಗಿರೋದು ಒಂದೇ ಒಂದು ಆಧಾರ ಅಂತಂದರೆ ವಿದ್ಯೆ. ನಮ್ಮ ಮನೆಯಲ್ಲಿ ತುಂಬ ಸ್ಟ್ರಿಕ್ಟಾಗಿ ಹೇಳಿಬಿಟ್ಟಿದ್ರು, ನೀನು ಏನು ಮಾಡ್ತೀಯೋ ನಿಂದು ಎಜುಕೇಷನ್ ಒಂದು ಕಂಪ್ಲೀಟ್ ಆಗಲೇಬೇಕು ಅಂತ. ನಮ್ಮ ತಂದೆ ಆಸೆಗೋಸ್ಕರ ನಾನು ಅದು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅಂತ ಇತ್ತು. ಬಟ್ ನನ್ನ ತಲೆನಲ್ಲೂ ಇತ್ತು, ಹೌದಲ್ವಾ, ನೆಕ್ಸ್ಟ್ ವಾಟ್ ಈಸ್ ನೆಕ್ಸ್ಟ್ ಅಂತ ಅನ್ನೋದು. ವಾಟ್ ಎವರ್ ಇಟ್ ಈಸ್, ನಾವೇನೇ ಬೇರೆದು ಮಾಡೋಕ್ಕೆ ಹೋಗ್ತೀವಿ ಅಂದರೆ ಫೈನಲಿ ನಮಗೆ ಬೇಕಾಗಿರೋಂಥದ್ದು ವಿದ್ಯೆ. ನಾನು ಅದಕ್ಕೋಸ್ಕರ ಅಂತಲೇ ಬೆಂಗಳೂರಿಗೆ